ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಗುಬ್ಬಿ ತಾಲೂಕು ದೊಡ್ಡಗುಣಿ ಬಳಿ ಇರುವ ತಗ್ಗಿಹಳ್ಳಿ ಅರಣ್ಯ ಭಾಗದಲ್ಲಿ ಕಾಣಿಸಿಕೊಂಡ ವಿಚಿತ್ರ ಪ್ರಾಣಿ. ಈ ಸೃಷ್ಟಿಯಲ್ಲಿ ಇನ್ನೂ ಏನೇನಿದೆಯೋ ಬಲ್ಲವರಾರು. ಕನಕಪುರ ಭಾಗದ ಕಾಡುಗಳಲ್ಲಿ ಕೂಡ ಈ ಮುಳ್ಳು ಹಂದಿಯ ಮತ್ತೊಂದು ಪ್ರಭೇದ ಇದೆ ಅಂತ ತಿಳಿದು ಬಂದಿದೆ ಎಂಬ ಬರಹದೊಂದಿಗೆ ಪೋಸ್ಟ್ ಒಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಪೋಸ್ಟ್ ಅನ್ನು ನೋಡುವಂತ ಸಾಕಷ್ಟು ಮಂದಿ ಆತಂಕಕ್ಕೆ ಕೂಡ ಒಳಪಟ್ಟಿದ್ದಾರೆ. ಹೀಗೆ ವ್ಯಾಪಕವಾಗಿ ಹಬ್ಬಲಾಗ್ತಿರುವಂತಹ ವಿಡಿಯೋವನ್ನ ಬಳಸಿಕೊಂಡು ಸಾಕಷ್ಟು ಮಂದಿ ವಿವಿಧ ರೀತಿಯಾದಂತಹ ಕಪೋಕಲ್ಪಿತ ಬರಹಗಳನ್ನ ಕೂಡ ಹಂಚಿಕೊಳ್ತಾ ಇದ್ದಾರೆ. ಇನ್ನು ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸೋದಕ್ಕೆ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಈ ವಿಡಿಯೋವನ್ನ ಕೆಲ ಕೀ ಫ್ರೇಮ್ ಗಳಾಗಿ ಬಳಸಿಕೊಂಡು ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಾಟವನ್ನು ನಡೆಸಿದೆ. ಈ ಸಂದರ್ಭದಲ್ಲಿ ಈ ಪ್ರಾಣಿಯ ಹೆಸರು ಜೈಂಟ್ ಆಂಟ್ ಈಟರ್ ಅನ್ನುವಂಥದ್ದು ಗೊತ್ತಾಗಿದೆ. ಸಾಧಾರಣವಾಗಿ ಈ ಪ್ರಾಣಿ ದಕ್ಷಿಣ ಅಮೆರಿಕದ ಬೊಲಿವಿಯಾ, ಮಧ್ಯ ಅಮೆರಿಕ ಒಣಗಿದ ಅರಣ್ಯಗಳು, ಹುಲ್ಲುಗಾವಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ದೈತ್ಯ ಇರುವೆ ಭಕ್ಷದ ದೇಹವು ಸಂಪೂರ್ಣ ಬೂದು ಬಣ್ಣದ ಕೂದಲಿನಿಂದ ಕೂಡಿರುತ್ತೆ. ಮೊಣಕಾಲ ಮೇಲಿನಿಂದ ಬೆನ್ನು, ಭುಜ, ಬಾಲದವರೆಗೂ ಕೂಡ ಕಪ್ಪು ಕೂದಲು ಇರುತ್ತೆ. ಸಾಧಾರಣವಾಗಿ ಈ ಪ್ರಾಣಿಗಳು ಭಾರತದಲ್ಲಿ ಎಲ್ಲೂ ಕೂಡ ಕಂಡು ಬರದೇ ಇರುವ ಕಾರಣದಿಂದಾಗಿ ಇದನ್ನ ವಿಚಿತ್ರ ಜೀವಿ ಅಂತ ಸಾಕಷ್ಟು ಮಂದಿ ಅಂದುಕೊಳ್ತಾರೆ. ಈ ಪ್ರಾಣಿ ಗುಬ್ಬಿಯ ದೊಡ್ಡಗುಣಿ ಬಳಿ ಇರುವ ತಗ್ಗಿಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದ ಹಾಗೆಯೇ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಅರಣ್ಯ ಇಲಾಖೆ ಸ್ಪಷ್ಟನೆಯನ್ನು ನೀಡಿದ್ದು, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತಹ ಸುದ್ದಿ ಸುಳ್ಳಿನಿಂದ ಕೂಡಿದೆ ಅಂತ ತಿಳಿಸಿದ್ದಾರೆ. ಹಾಗೆಯೇ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಅರಣ್ಯ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಿಂದ ವಿವಿಧ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಆ ರೀತಿಯ ಯಾವುದೇ ವರದಿಗಳು ಅಂದ್ರೆ ವಿಚಿತ್ರ ಪ್ರಾಣಿಗಳು ಕಂಡು ಬಂದಂತಹ ಯಾವುದೇ ವರದಿಗಳು ಕಂಡು ಬಂದಿಲ್ಲ ಅಂತ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ವಾಸ್ತವವಾಗಿ ಈ ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿದ್ದು ಮನುಷ್ಯನ ಅತಿಕ್ರಮಣದಿಂದಾಗಿ ಈ ದೈತ್ಯ ಇರುವೆ ಭಕ್ಷಕ ಅಂದ್ರೆ ಜೈಂಟ್ ಆಂಟ್ ಈಟರ್ ಪ್ರಾಣಿಗಳು ಕ್ಷೀಣಿಸುತ್ತಾ ಬಂದಿದೆ. ಇಂತಹ ಪ್ರಭೇದದ ಪ್ರಾಣಿಗಳು ಭಾರತದಲ್ಲಿ ಕಂಡು ಬರುವುದಿಲ್ಲ. ಒಂದು ವೇಳೆ ಕಂಡು ಬಂದರೂ ಕೂಡ ಅದರಿಂದ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆ ಕೂಡ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ವೈರಲ್ ಆಗ್ತಿರುವಂತಹ ವಿಡಿಯೋ ಭಾರತದಲ್ಲ, ಬದಲಾಗಿ ಬೇರೆ ಯಾವುದೋ ಪ್ರದೇಶದ ವಿಡಿಯೋವನ್ನು ಬಳಸಿಕೊಂಡು ಸುಳ್ಳು ಪೋಸ್ಟ್ ಗಳನ್ನ, ಸುಳ್ಳು ಬರಹಗಳನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ. ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.